This is not a simple regular diagram that you are seeing. ಇದು most important part of the flower. ಏನಕ್ಕೆ this is responsible for the continuation of generations. Generation continue ಆಗ್ಬೇಕಂದ್ರೆ ಇದು responsible. And we can call it as a queen of the flower. Flower the important part. ಯಾವುದು ಸ್ಟೇಮನ್ ಅಲ್ಲ, ನಾವು ಹೇಳ್ತಾ ಇರೋದು ಪೆಟಲ್ ಅಲ್ಲ, ಸೆಪಲ್ ಅಲ್ಲ, ದಿಸ್ ಇಸ್ ಪಿಸ್ಟಲ್. The one which is responsible for the continuation of generation. Generation ಕಂಟಿನ್ಯೂ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರುವಂಥದ್ದು. ಇದು ನೋಡಕ್ಕೆ ಎಷ್ಟು ಸ್ಲೀಕ್ ಆಗಿ ಚೆನ್ನಾಗಿದೆಯೋ ಇದು ಸ್ಟೋರಿ ಕೂಡ ಅಷ್ಟೇ ಚೆನ್ನಾಗಿದೆ. ಓಕೆನಾ? ಸೊ ಇಲ್ಲಿ ನಾವು ಫಸ್ಟು ಅರ್ಥ ಮಾಡ್ಕೊಳ್ಬೇಕು ಈ ಕಾನ್ಸೆಪ್ಟ್ನ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಇದು ಹೇಗಿದೆ, ಏನ್ ಮಾಡುತ್ತೆ ಅಂತ ಫಸ್ಟ್ ಆಚೆ ಕಡೆ ಫಿಸಿಕಲ್ ಫೀಚರ್ಸ್ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಒಳಗಡೆ ಹೇಗಿದೆ, ಹೇಗೆ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಮಾಡುತ್ತೆ ಅಂತ ನೋಡೋಣ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯಾಲಜಿ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಐ ಆಮ್ ಪವಿತ್ರ. ಸೊ ವೆರಿ ಫಸ್ಟ್ ಈ ಡಯಾಗ್ರಾಮ್ ನೋಡ್ತಾ ಇದೀರಲ್ಲ, ಎಷ್ಟು ಕ್ಯೂಟ್ ಆಗಿದೆ. ಸೊ ಇದನ್ನ 3 ಪಾರ್ಟ್ ಆಗಿ ನಾವು ನೋಡ್ತಾ ಇದೀವಿ. ಒಂದು ಸ್ಟಿಗ್ಮಾ, ಒಂದು ಸ್ಟೈಲ್, ಓವರಿ ಅಂಡ್ ಥ್ಯಾಲಮಸ್. ಇದಿಷ್ಟು ಸೇರಿ ಪಿಸ್ಟಿಲ್ ಅಂತ ಹೇಳ್ತೀವಿ. ಇದು ಹೈಬಿಸ್ಕಸ್ ಪಿಸ್ಟಿಲ್ ನಾವು ಬರ್ದಿರೋದು. ಓಕೆನಾ? ಸೊ ಇಲ್ಲಿ ಪಕ್ಕದಲ್ಲೂ ಇದೆ ನೋಡಿ. ಈ ಫಸ್ಟ್ ಎನ್ಲಾರ್ಜ್ಡ್ ಪೋರ್ಷನ್ ಆಚೆ ಕಡೆ ಇದೆಯಲ್ಲ, ಸ್ವಲ್ಪ ರಿಸೀವಿಂಗ್ ತರ ಸ್ವಲ್ಪ ಅಗಲವಾಗಿದೆಯಲ್ಲ, ಅದನ್ನ ಸ್ಟಿಗ್ಮಾ ಅಂತ ಹೇಳ್ತೀವಿ. STIGMY, ಸ್ಟಿಗ್ಮಾ. ಅಂಡ್ ಸ್ಟೈಲ್, ಸ್ಲೀಕ್ ಸ್ಲೆಂಡರ್ ಆಗಿ ಒಂದು ಪೋರ್ಷನ್ ಇದೆ ಕಡ್ಡಿ ತರ, ಅದು ಸ್ಟೈಲ್. ನೆಕ್ಸ್ಟ್ ಕೆಳಗಡೆ ಬಲ್ಜ್ಡ್ ಪೋರ್ಷನ್ ಇರೋದು ಓವರಿ. ಈ 3 ಸೇರಿದ್ರೆ ಏನಾಗುತ್ತೆ? ಪಿಸ್ಟಲ್ ಆಗುತ್ತೆ. ಓಕೆನಾ? ಸೊ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸಿಂಪಲ್ ಆಗಿ ಒಂದ್ ಲೈನ್ಸ್ ಅಲ್ಲಿ ಹೇಳ್ಬಿಡ್ಬೇಕಂತ ಅಂದ್ರೆ, ಈಗ ಅಲ್ಲಿ ಮೇಲ್ ಗ್ಯಾಮೆಟ್ ರೆಡಿ ಆಗಿದೆ ಅಂದ್ರೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕಂತ ಅಂದ್ರೆ ಹೀರೋ. ಈಗ ಹೀರೋ ನೆಕ್ಸ್ಟ್ ಜನರೇಷನ್ ಅದು ಮಾಡ್ಬೇಕಂದ್ರೆ ಹೀರೋಯಿನ್ ನ ಒಬ್ವಿಯಸ್ಲಿ ಮೀಟ್ ಆಗ್ಲೇಬೇಕು. ಈ ಹೀರೋಯಿನ್ ಎಲ್ಲಿದ್ದಾಳಪ್ಪ ಅಂತಂದ್ರೆ ಈ ಫ್ಲವರ್ ನ ಈ ಪಿಸ್ಟಿಲ್ ಪಾರ್ಟ್ ಒಳಗಡೆ ಎಲ್ಲೋ ಕೂತಿದ್ದಾಳೆ. 7 ಸುತ್ತ ಕೋಟೆ ಒಳಗಡೆ ಕೂತಿರೋ ಹಾಗೆ. ಏನಕ್ಕೆ 7 ಸುತ್ತಿನ ಕೋಟೆ ಅಂತ ಹೇಳ್ತೀನಿ, ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ಬಂದಿರೋಂತ ಪೋಲನ್ ಗ್ರೇನ್ ಏನಾಗುತ್ತೆ, ಬಂದು ಫಸ್ಟು ಈ ಸ್ಟಿಗ್ಮಾ ಮೇಲೆ ಕೂತ್ಕೊಬೇಕು. ಸೊ ಹಾಗಾಗಿ ಸ್ಟಿಗ್ಮಾ ಏನಾಗಿದೆ, ರಿಸೆಪ್ಟಿವ್ ಕೆಲಸ ಮಾಡುತ್ತೆ. ಅಂಡ್ ಈ ಸ್ಟೈಲಿಗಿಂತ ಏನಾಗಿದೆ, ಇದು ಸ್ವಲ್ಪ ಅಗಲವಾಗಿದೆ. ಬಾಯಿ ಏನಕ್ಕೆ ಅಗಲ ಜಾಗ ಇದೆ? ಟು ರಿಸೀವ್ ದ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸ್ಟಿಗ್ಮಾ ಏನಾಗಿದೆ, ಸ್ವಲ್ಪ ಅಗಲ ಇದೆ ಮತ್ತೆ ಸ್ಟಿಕ್ಕಿ ಇರುತ್ತೆ. ಸ್ಟಿಕ್ಕಿ ಅಂದ್ರೆ ಏನು? ಅಂಟಿರುತ್ತೆ. ಪೋಲನ್ ಗ್ರೇನ್ ಬಂದ್ ಕೂತ್ಕೊಂಡ್ರೆ ಅಂಟ್ಕೊಂಡ್ಬಿಡ್ಬೇಕದು. ಅದಾದ್ಮೇಲೆ ಬಂದಿರೋ ಪೋಲನ್ ಗ್ರೇನ್ ಏನಾಗ್ಬೇಕದು, ಅದು ಒಳಗಡೆ ಹೋಗಿ ಇಲ್ಲಿ ಇರೋದು ಓವರಿ. ಇದ್ರೊಳಗಡೆ ಎಲ್ಲೋ ಓವರಿ ಓವ್ಯುಲು ಅಲ್ಲಿ ಒಳಗಡೆ ಫೀಮೇಲ್ ಗ್ಯಾಮೆಟ್ ಇರೋದು. ಅಲ್ಲಿ ಹೋಗ್ಬೇಕು ಅಂತಂದ್ರೆ ಕೆಳಗೆ ಬರ್ಬೇಕಲ್ಲ, ಅದು ಇಲ್ಲೇ ಅಂಟ್ಕೊಂಡು ಕೂತ್ಕೊಬಿಡಕ್ ಆಗಲ್ಲ. ಹೀರೋಯಿನ್ ಇರೋದು ಇನ್ನು ಇಲ್ಲಿ, ಹೀರೋ ಇಲ್ಲಿ ಬಂದು ಕೂತಿದೆ. ಸೊ ಅದ್ ಕೆಳಕ್ ಹೋಗೋದಕ್ಕೆ ಹೆಲ್ಪ್ ಆಗ್ಲಿ ಅಂತ ಈ ತರ ಸ್ಲೀಕ್ ಡಿಸೈನ್ ಇದೆ. ಸೊ ಈ ಸ್ಟೈಲ್ ಮುಖಾಂತರ ಆ ಮೇಲ್ ಗ್ಯಾಮೆಟ್ ಬರುತ್ತೆ. ಇಲ್ಲಿ ಬಂದು ಒಳಗಡೆ ಇಲ್ಲಿ ಓವರಿ ಒಳಗಡೆ ಫೀಮೇಲ್ ಗ್ಯಾಮೆಟ್ ಇರುತ್ತೆ, ಅಲ್ಲಿ ಫ್ಯೂಸ್ ಆಗುತ್ತೆ. ಸೊ ಈ ಡೆಫಿನೇಷನ್ ಇಂದಾನೆ ಗೊತ್ತಾಗೋಯ್ತು ಸ್ಟಿಗ್ಮಾ ಅಂದ್ರೇನು, ಸ್ಟೈಲ್ ಅಂದ್ರೇನು, ಓವರಿ ಅಂದ್ರೇನು ಅಂತ. ಓಕೆನಾ? ದಿಸ್ ದ ಡಯಾಗ್ರಾಮ್ ಆಫ್ ದಿ ಪಿಸ್ಟಿಲ್. ಪಿಸ್ಟಿಲ್ ಕಂಟೈನ್ಸ್ 3 ಪಾರ್ಟ್ಸ್. ಯಾವುದು? ಸ್ಟಿಗ್ಮಾ, ಸ್ಟೈಲ್, ಓವರಿ. ಸೊ ಇಲ್ಲಿ ಕೆಲವೊಂದು ಫ್ಲವರ್ಸ್ ಅಲ್ಲಿ ಏನಾಗಿರುತ್ತೆ, ನಂಬರ್ ಆಫ್ ಕಾರ್ಪೆಲ್ಸ್, ಪಿಸ್ಟಿಲ್ ಅಂತಾನು ಹೇಳ್ತೀವಿ ಇಲ್ಲ ಕಾರ್ಪೆಲ್ ಅಂತಾನು ಹೇಳ್ತೀವಿ. ಒಂದೊಂದ್ರಲ್ಲಿ ಜಾಸ್ತಿ ಇರುತ್ತೆ, ಒಂದೊಂದ್ರಲ್ಲಿ ಕಡಿಮೆ ಇರುತ್ತೆ. ಸೊ ಬೇಸ್ಡ್ ಆನ್ ದಿ ನಂಬರ್ ಆಫ್ ಕಾರ್ಪೆಲ್ಸ್ ಎಷ್ಟಿರುತ್ತೆ ಅನ್ನೋ ಬೇಸಿಸ್ ಮೇಲೆ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಫ್ಲವರ್ಸ್ ನ. ಯಾವ್ದ್ಯಾವ್ದು? ಒಂದು ಮೋನೋಕಾರ್ಪೆಲರಿ. ಕಾರ್ಪೆಲ್ ಅಂದ್ರು ಒಂದೇ, ಪಿಸ್ಟಿಲ್ ಅಂದ್ರು ಒಂದೇ. ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಹಿಯರ್. ಸೊ ಮೋನೋಕಾರ್ಪೆಲರಿ ಹೆಸರೇ ಹೇಳ್ತಾ ಇದೆ ಮೋನೋ ಅಂದ್ರೆ ಏನು? ಸಿಂಗಲ್ ಕಾರ್ಪೆಲ್ ಇರೋದು, ಸಿಂಗಲ್ ಪಿಸ್ಟಿಲ್ ಇರೋದು. ನೆಕ್ಸ್ಟ್ ಮಲ್ಟಿ ಕಾರ್ಪೆಲರಿ. ಮಲ್ಟಿ ಅಂತಂದ್ರೆ ಜಾಸ್ತಿ, ಒಂದಕ್ಕಿಂತ ಹೆಚ್ಚು, ಮೋರ್ ದನ್ 1 ಪಿಸ್ಟಿಲ್ ಇದ್ರೆ ಅದನ್ನ ಮಲ್ಟಿ ಕಾರ್ಪೆಲರಿ ಅಂತ ಹೇಳ್ತೀವಿ. ಸೊ ಬಯಾಲಜಿನಲ್ಲಿ ಇದೇ ಇಂಪಾರ್ಟೆಂಟ್. ನೀವು ಆ ಟರ್ಮ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡಿ, ಮೋನೋ ಅಂದ್ರೆ ಸಿಂಗಲ್ ಅಂತ ಗೊತ್ತು, ಕಾರ್ಪೆಲ್ ಅಂದ್ರೆ ಪಿಸ್ಟಿಲ್ ಅಂತ ಗೊತ್ತು. ಸೊ ಮೋನೋ ಕಾರ್ಪೆಲರಿ ಅಂದ್ರೆ ಏನು? ಸಿಂಗಲ್ ಪಿಸ್ಟಲ್ ಇರುತ್ತೆ ಅಥವಾ ಸಿಂಗಲ್ ಕಾರ್ಪೆಲ್ ಇರುತ್ತೆ. ಮಲ್ಟಿ ಕಾರ್ಪೆಲರಿ ಅಂದ್ರೆ ಮೋರ್ ದನ್ 1 ಪಿಸ್ಟಲ್, ಮೋರ್ ದನ್ 1 ಕಾರ್ಪೆಲ್ ಇರುತ್ತೆ.
ಆದ್ರೆ ಬೇಸಿಕ್ ನಿಮ್ಗೆ ಐಡಿಯಾ ಗೊತ್ತಾಗ್ಬೇಕು, ಪಿಸ್ಟಲ್, ಕಾರ್ಪೆಲಸ್, ಒನ್ ಅಂಡ್ ಸೇಮ್ ಅಂತ. ಓಕೆನಾ? ಅಂಡ್ ವೆನ್ ದೇರ್ ಆರ್ ಮೋರ್ ದೆನ್ ಒನ್ ಪಿಸ್ಟಲ್, ಒಂದಕ್ಕಿಂತ ಹೆಚ್ಚು ಪಿಸ್ಟಲ್ ಇದ್ದಾಗ ಮತ್ತೆ ಅದನ್ನ ಫರ್ದರ್ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಏನು? ಇಫ್ ಪಿಸ್ಟಲ್ಸ್ ಆರ್ ಫ್ಯೂಸ್ಡ್ ಟುಗೆದರ್, ಆ ಪಿಸ್ಟಲ್ ಒಂದಕ್ಕಿಂತ ಹೆಚ್ಚಿರೋದು ಒಂದಕ್ಕೊಂದು ಅಂಟ್ಕೊಂಡಿದ್ರೆ, ಸಿಂಕ್ ಆಗಿದ್ರೆ ಅದನ್ನ ಸಿಂಕಾರ್ಪಸ್ ಅಂತ ಹೇಳ್ತೇವೆ. ಸಿಂಕ್ ಅಂದ್ರೆ ಗೊತ್ತು, ಒಂದಕ್ಕೊಂದು ಸೇರ್ಕೊಳ್ಳೋದು, ಸಿಂಕ್ ಆಗೋದು. ಇನ್ ಜನರಲ್ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಿರಲ್ಲ ನೀವು, ಸಿಂಕ್ ಆಗೋದು. ಸೊ ಸಿಂಕ್ ಅಂದ್ರೇನು? ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಫ್ಯೂಸ್ ಸೇರ್ಕೊಂಡಿರುತ್ತೆ, ಸಿಂಕಾರ್ಪಸ್. ಇಫ್ ಪಿಸ್ಟಲ್ಸ್ ಆರ್ ಫ್ರೀ ಆಗಿದ್ರೆ ಅಪೋಕಾರ್ಪಸ್. ಓಕೆನಾ? ಪ್ಲೀಸ್ ಇದಿಷ್ಟು ವರ್ಡ್ಸ್ಗೆ ಫೆಮಿಲಿಯರ್ ಆಗ್ಬಿಡಿ. ಕಾರ್ಪಲ್ ಅಂದ್ರೆ ಗೊತ್ತು, ಪಿಸ್ಟಿಲ್ ಅಂದ್ರೆ ಗೊತ್ತಾಗಿದೆ. ಮೋನೋಕಾರ್ಪಲರಿ, ಮಲ್ಟಿಕಾರ್ಪಲರಿ, ಸಿಂಕಾರ್ಪಸ್, ಅಪೋಕಾರ್ಪಸ್. ಓಕೆನಾ? ಸೊ ಈಗ ನಾನು ನಿಮ್ಗೆ ಸ್ಟಿಗ್ಮಾ ಬಗ್ಗೆ ಹೇಳಿದೆ. ಸಿಗ್ಮಾ ರಿಸೆಪ್ಟಿವ್, ಅದು ಪೋಲ್ ಅನ್ನ ರಿಸೀವ್ ಮಾಡುತ್ತೆ, ಅಲ್ಲಿಂದ ಅದ್ ಕೆಳಗೆ ಕಳಿಸೆ ಸ್ಟೈಲು, ಅದೇನಾಗಿರುತ್ತೆ? ಸ್ಲೀಕ್ ಆಗಿರುತ್ತೆ. ಇಷ್ಟೇ ಇದ್ರ ಕೆಲಸ. ಈಗ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಪಾರ್ಟ್ ಯಾವ್ದಪ್ಪ ಅಂದ್ರೆ ಓವರಿ. ಏನಕ್ಕೆ ಓವರಿ ಇಂಪಾರ್ಟೆಂಟು? ಓವರಿ ಒಳಗಡೆನೆ ಎಲ್ಲೋ ಆ ಹೀರೋಯಿನ್ ಇರೋದು. ಯಾರು ಹೀರೋಯಿನ್ ಇಲ್ಲಿ? ಫೀಮೇಲ್ ಗ್ಯಾಮೆಟ್. ಫೀಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಮೆಗಾಸ್ಪೊರೆಂಜಿಯಮ್ ಅಲ್ಲಿ ಒಳಗಡೆ ಇದೆ. ಸೊ ಈಗ ನಮ್ಗೆ ಇಂಪಾರ್ಟೆಂಟ್ ಪಾರ್ಟ್ ಆಗಿರೋದ್ರಿಂದ ಅದ್ರ ಬಗ್ಗೆ ಇನ್ ಸ್ವಲ್ಪ ನೋಡೋಣ. ಸೊ ಆ ಓವರಿ ನೋಡ್ದಾಗ್ಲೇ ಗೊತ್ತಾಯ್ತು ನಿಮ್ಗೆ, ಸ್ವಲ್ಪ ಬಲ್ಜೆಡ್ ಇದೆ, ಒಳ್ಳೆ ಬಲ್ಬ್ ಇದ್ದಂಗಿದೆ, ಹೌದಲ್ವಾ? ಸೊ ಅದನ್ನೇ ಹೇಳ್ತಾರೆ ಡೆಫಿನೇಷನ್ ಇಲ್ಲಿ. ಅದಕ್ಕೆ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು. ನೋಡಿ ಇಲ್ಲಿ ಏನಾಗಿದೆ? ಬಲ್ಜೆಡ್ ಇದೆಯಾ? ಸೇಮ್ ಥಿಂಗ್ ಇಲ್ಲೂ ಅದನ್ನೇ ಹೇಳಿರೋದು. ದ ಬೇಸಲ್ ಬಲ್ಜೆಡ್ ಪಾರ್ಟ್ ಆಫ್ ದ ಪಿಸ್ಟಲ್, ಪಿಸ್ಟಲ್ ನ ಬಲ್ಜೆಡ್ ರೀಜನ್. ಇನ್ಸೈಡ್ ದ ಓವರಿ ಈಸ್ ದ ಓವೇರಿಯನ್ ಕ್ಯಾವಿಟಿ. ಎಲ್ಲಿದೆ ಮ್ಯಾಮ್? ಇಲ್ಲಿ ಏನು ಬರ್ದಿಲ್ವಲ್ಲ, ಖಾಲಿ ಇದೆ ಅಂದ್ರೆ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟೇ ಬರ್ದಿದ್ದೀನಪ್ಪ. ನೆಕ್ಸ್ಟ್ ಕ್ಯಾವಿಟಿ ಬಗ್ಗೆ ಹೇಳ್ತೀನಿ. ಅದ್ರ ಒಳಗಡೆ ಇರುತ್ತಲ್ಲ, ಅದನ್ನ ನಾವ್ ಏನಂತ ಹೇಳ್ತೀವಿ? ಓವೇರಿಯನ್ ಕ್ಯಾವಿಟಿ ಅಂತ ಹೇಳ್ತೀವಿ. ಅದ್ರೊಳಗಡೆ ಏನೋ ಇನ್ನೂ 108 ಇರುತ್ತೆ, ಅದನ್ನ ಹೇಳ್ತೀನಿ. ಅದನ್ನ ಓವೇರಿಯನ್ ಕ್ಯಾವಿಟಿ ಅಂತ ಹೇಳ್ತೀವಿ, ಅಥವಾ ಲಾಕ್ಯೂಲ್ ಅಂತ ಕೂಡ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ಓವರಿ ಒಳಗಡೆ ಓವೇರಿಯನ್ ಕ್ಯಾವಿಟಿ, ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಲಾಕ್ಯೂಲ್. ಅಂಡ್ ಏನಿರುತ್ತೆ ಅಲ್ಲಿ ಆ ಲಾಕ್ಯೂಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಇಟ್ ಎನ್ಕ್ಲೋಸಸ್ ಓವ್ಯೂಲ್ಸ್. ಓವ್ಯೂಲ್ಸ್ ಇರುತ್ತೆ, ಅದನ್ನ ಮೆಗಾಸ್ಪೊರಾಂಜಿಯಂ ಅಂತ ಕೂಡ ಹೇಳ್ತೀವಿ. ಓಕೆನಾ? ಸೊ ಇದಿಷ್ಟು ಇಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.